ಇದೆಷ್ಟು ಸರ್? ಓಕೆ ಸರ್, ಮೈಕ್ ಎಲ್ರಿಗೂ ನಮಸ್ಕಾರ. ಹಂಗೆಲ್ಲ ಮಾಡಂಗಿಲ್ಲ. ಅದೇ ಸರ್, ಹಂಗೆಲ್ಲ ಮಾಡಂಗಿಲ್ಲ ಸರ್. ನಾವು ಎಷ್ಟು ಕಷ್ಟಪಟ್ಟು ಕರ್ಸಿದೀವಿ. ಒಂಚೂರು ಸೆಂಟರ್ ಸ್ಟೇಜಿಗೆ ಬನ್ನಿ ಸರ್, ಒಂಚೂರು ಮುಂದೆ ಬನ್ನಿ ಸರ್. ಅಷ್ಟೇ ಅಷ್ಟೇ ಅಷ್ಟೇ. ಮೇಲಾ ಫೀಮೇಲಾ ಅದೆಲ್ಲ ಹೇಳಲ್ಲ. ಓ, ನೋಡಂಗಿಲ್ಲ. ಯಾರಿರ್ಬೋದು ಸರ್? ಹೌದು. ನಾನೇನ್ ಪ್ರಶ್ನೆ, ಒಂದ್ ನಿಮಿಷ ಆಯ್ತು, ನೀವ್ ಹೇಳ್ಬೇಡಿ. ನಾನ್ ಕೇಳೋ ಕ್ವಶನ್ ಮಾಡ್ತೀನಿ. ಜೊತೆ ವರ್ಕ್ ಮಾಡಿರೋರು ಒಬ್ರು. ಹೌದಾ? ಒಂದ್ ನಿಮಿಷ, ಯಾರು? ಆಯ್ತು, ಮೇಲಾ ಫಿಮೇಲಾ? ಮೇಲ್ ಪ್ಲಸ್ ಫೀಮೇಲ್ ಇಬ್ರೇ. ನೀವು ಜೊತೆ ವರ್ಕ್ ಮಾಡಿರೋರು? ಓಕೆ. ಯಾವ ಸಿನಿಮಾಗೆ ಹೇಳಿ ಸರ್, ಪರವಾಗಿಲ್ಲ, ಏನ್ ಬೇಜಾರಾಗಲ್ಲ. ಎಲ್ರಿಗೂ ನೀವೆಲ್ರಿಗೂ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಬಟ್ ಆಪರೇಷನ್ ಅಲ್ವೇನಮ್ಮ? ಓಹೋ ಸಾರಿ, ಮೂರಲ್ಲಿ ಒಂದು ಅಂತ ಅನಿಸಿಕೆ. ಅದ್ ಹಿಂಗ್ ಸರ್, ಮೂರು ಹೆಸರು ಎಷ್ಟೋ ಜನ ಇರ್ತಾರೆ ಟೀಮ್ ಅಲ್ಲಿ. ಓಕೆ, ಆಯ್ತು, ಜಾಸ್ತಿ ತಡ ಮಾಡೋದು ಬೇಡ. ಸ್ಪೆಷಲ್ ಗೆಸ್ಟ್ ಕರ್ದ್ಬಿಡೋಣ. ಅವರೇ ಬಂದು ನಿಮ್ ಕಣ್ಣು ಓಪನ್ ಮಾಡ್ತಾರೆ. ನೀವು ಅದ್ರ ಒಳಗಡೆ ಹೀಗೆಲ್ಲ ತೆಕ್ಕೊಳಂಗಿಲ್ಲ. ಓಕೆನಾ? ರೆಡಿ ಶ್ರೀರಾಮ್? ರೆಡಿ? ಬರ್ಲಿ ಸ್ಪೆಷಲ್ ಗೆಸ್ಟ್. ಕೆಳಗೆ ನೋಡ್ತಾ ಇರ್ಬೇಕು ನೀವು. ಜೋರಾದ ಚಪ್ಪಾಳೆ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ ವೆಲ್ಕಮ್ ಮಾಡೋಣ. ಸರ್, ನಿಮ್ಗೆ ಎಷ್ಟು ವರ್ಷ ಆಯ್ತು ಸರ್ ಬರ್ಡೇ? ಇದು ಎಷ್ಟನೇ ವರ್ಷದ್ದು? 39 ವರ್ಷದ ಬರ್ಡೇ. ಈ ಬರ್ಡೇಗೆ ನಮ್ ಕಡೆಯಿಂದ ನಾವು ಕೊಡ್ತಾ ಇರುವಂತ ಸ್ಪೆಷಲ್ ಗಿಫ್ಟ್ ಇದು ನಿಮ್ಗೆ, ಆಯ್ತಾ? ನೀವು ನೋಡಂಗಿಲ್ಲ, ಕೆಳಗಡೆನೆ ನೋಡ್ತಾ ಇರ್ಬೇಕು. ಇನ್ನು ಅವ್ರು ಸ್ಟೇಜ್ ಮೇಲೆ ಬಂದಿದ್ದು. ಓಕೆ, ಹಾ, ನೀವು ಇಲ್ಲಿ ಅಲ್ಲಿದ್ದೀರಿ ಸರ್. ನೀವು ಇಲ್ಲಿ ಮೇಡಮ್. ಅವ್ರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ ಒಂದ್ ಹಂತದವರೆಗೂ. ಒಂದ್ ನಿಮಿಷ ಸರ್, ನೀವು ಈ ಕಡೆ ಆ ಕಡೆ ತಿರುಗಬೇಡಿ. ಹಾ, ನೀವು ತುಂಬಾ ಮೋಸ ಮಾಡ್ತಿದ್ದೀರಾ. ನೀವು ಗೊತ್ತಾಯ್ತಾ? ಗೊತ್ತಾಗೋಯ್ತಾ? ಓಕೆ, ಈಗ ಓಪನ್ ಮಾಡಿ ಮೇಡಮ್. ಆ ಕಡೆ ಇನ್ನೊಬ್ರು ಗೆಸ್ಟಿದ್ದಾರೆ. ನಾವಿವತ್ತೇ ನೋಡೋದಕ್ಕೆ ಸಿಕ್ಕಿದ್ದು ಸುನಿ ಸರ್ ಅಪ್ಪ ಅಮ್ಮನ ಒಂದು ವೇದಿಕೆ ಮೇಲೆ. ಬಹುಶಃ ಬಂದಿದ್ದಾರೆ, ಯಾವ್ದಾದ್ರು ವೇದಿಕೆಗೆ ಬಂದಿದ್ದಾರೆ. ಸಿಂಪಲ್ ಆಗಿ ಒಂದು ಸ್ಟೋರಿ ಬಂದಿದ್ದು. ಅದಾಗಿ ಇವತ್ತಿಗೆ ಎಷ್ಟು ವರ್ಷ ಆಯ್ತು? ಆಯ್ತು, 13 ವರ್ಷಗಳ ನಂತರ ನಾವು ಈ ವೇದಿಕೆಗೆ ಮೋಡ ಕವಿದ ವಾತಾವರಣ ಸಿನಿಮಾ ಸಾಂಗ್ ಲಾಂಚ್ ಕಾರ್ಯಕ್ರಮಕ್ಕೆ ಕಳಿಸಿದ್ವಿ. ಒಂದು ಜೋರಾದ ಚಪ್ಪಾಳೆ ಬರ್ಲಿ ಆ ದಂಪತಿಗೆ. ಅಪ್ಪ ಪೊಲೀಸ್ ಅಲ್ವಾ ಸರ್? ಪೊಲೀಸ್ ಮಗ ಪೊಲೀಸ್ ಆಗ್ಬೇಕಿತ್ತಲ್ಲ ಡೈರೆಕ್ಟರ್. ಹಾ, ಒಂದು ಫೋಟೋ ಸರ್, ಒಂದು ಕ್ಯಾಮ್ರಾ ಫೋಟೋ. ಹೌದು, ಓಕೆ. ಸುನಿ ಸರ್ ಗೆಸ್ ಮಾಡಿದ್ರ? ಅದು ಯಾರೋ ಅಂದ್ರಲ್ಲ, ಯಾರು ಅವರು? ಯಾರೋ ಗೆಸ್ ಮಾಡಿದ್ರಲ್ಲ, ಅದು ಯಾರು? ಪ್ರವೀಣ್ ತೇಜ್ ಸರ್, ರಿಷಿ ಸರ್ ಆ ತರ ಬರ್ತಾರೆ. ಈ ಮೂಮೆಂಟ್ ಏನ್ ಅನ್ಸ್ತಾ ಇದೆ? ಖುಷಿ ಆಗ್ತಿದೆ. ಅಂದ್ರೆ ಅಫ್ಕೋರ್ಸ್ ಇದು ಪರ್ಸನಲ್ ಆಗಿದೆ. ನಾನು ಫಿಲಮ್ಗೆ ಇಡಕ್ಕೆ ಇಷ್ಟಪಡ್ತೀನಿ. ಬಟ್ ಪರ್ಸನಲ್ ಆಯ್ತು, ಎಮೋಷನಲ್ ಆಗ್ತೀವಿ, ಬೇಡ ಹಂಗೆ. ಅವ್ರು ಅಲ್ಲಿಂದ ನಿಮ್ಗೋಸ್ಕರ ಬಂದಿದ್ದಾರೆ ಅಂದ್ರೆ ನೀವು ಒಂದ್ 2 ಮಾತು ಆಡ್ಲೇಬೇಕು. ನಾನು ಬೆಳಿಗ್ಗೆ ಮನೆಗೆ ಹೋಗಿದ್ದೀನಿ, ಇದು ಬರಕ್ ಮುಂಚೆ ಮನೆಗೆ ಹೋಗಿ ಬಂದೆ. ನಾನು ಅದು ಮಾತಾಡಿದೀನಿ ಅಂತ ಹೇಳಿಲ್ಲ. ಹೆಂಗ್ ಮೇಂಟೈನ್ ಮಾಡಿದ್ರಿ ಅಮ್ಮ? ಸಿಂಪಲ್, ಯಾರು ಹೇಳಿದ್ರೆ ನಾವು ಹಂಗೆ ಸಿಂಪಲ್ ಆಗಿ ಸರ್ ಹತ್ರ ಕೇಳೋಣ. ಮಗನ್ ಹುಟ್ಟು ಹಬ್ಬ. ಸರ್ಪ್ರೈಸ್ ಆಗಿ ವೇದಿಕೆಗೆ ನಿಮ್ಮನ್ನು ಕರೆಸಿದೀವಿ. ಗುಟ್ಟು ಬಿಟ್ಕೊಟ್ಟಿಲ್ಲ ಮಗನಿಗೆ.
ಅದು ಒಳ್ಳೆ ಬೆಳಿಗ್ಗೆ ನಾನು ವಿಶ್ ಮಾಡಿದ್ದೆ. ಮತ್ತೆ ಈಗ ಸರ್ಪ್ರೈಸ್ ಕಳಿಸ್ತೀರ ಅಂತ ನನಗೆ ಗೊತ್ತಿರಲಿಲ್ಲ. ನಿಮಗೆ ಅವ್ರ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಇಷ್ಟ ಸರ್? ಎಲ್ಲ ಸಿನಿಮಾಗಳು ಇಷ್ಟ. ಸ್ವಲ್ಪ ಇದು ಮಾಡ್ಕೋಬೇಕಾಗಿತ್ತು, ಚೇಂಜ್ ಮಾಡ್ಕೋಬೇಕಾಗಿತ್ತು. ಬಿಟ್ಬಿಡೋಣ. ಇವತ್ತು ಮನೆಗೆ ಹೋದ್ರೆ ಚಪ್ಪಲಿ ಹೆಂಗ್ ಬಿಡ್ಬೇಕು, ಹೆಂಗ್ ಕೂತ್ಕೋಬೇಕು, ಇವೇ ಹೇಳೋದು ನನಗೆ. ಇವತ್ತು ಏನ್ ಹೇಳ್ತಾರೆ ಅಂದ್ರೆ, ಈಗಲೂ ನೀನ್ ಮನ್ಸು ಮಾಡೋ ಒಂದು ಅಂಗಡಿ ಹಾಕೊಡ್ತೀನಿ ಅಂದ್ರೆ ಸೇಫ್ ಇರ್ತಾರೆ. ಸ್ವಲ್ಪ ಅಂಗಡಿ ಹಾಕೊಡ್ತೀನಿ ಅಂತಲ್ಲ, ಸ್ವಲ್ಪ ಕಲ್ಚರ್ ಸ್ವಲ್ಪ ಇಟ್ಕೋಬೇಕು ಅಂತ ನನ್ನ ಭಾವನೆ. ಶಿಸ್ತಂತೂ ನಮ್ಮಲ್ಲಿ ಹುಟ್ಟು ಬಂದ್ಬಿಟ್ಟದೆ. ಯಾಕೆಂದ್ರೆ ನನ್ನ ಇಲಾಖೆಯಲ್ಲಿ ಕೂಡ ನಾನು ಇನ್ನೊಬ್ಬರ ಅಧಿಕಾರಿಗೂ ಕೂಡ ಎದುರ್ಕೊಂಬಾರ್ದು ಕೆಲಸ ಮಾಡಿದವರಲ್ಲ. ವ್ಯವಸಾಯ ಕೆಲಸ ವ್ಯವಸಾಯ. ನಾನು ರೈತರ ಮಗನ ಹುಟ್ಟಿದ್ದೆ, ರೈತರ ಮಗನ ಕೆಲಸ ಮಾಡಿದೆ. ಇಲಾಖೆಯಲ್ಲಿದ್ರು ನಾನು ರೈತನಾಗೆ ದುಡ್ಕೊಂಡು ತಿಂದಿದ್ದೀವಿ. ಇಲಾಖೆಯಲ್ಲಿ ನಾನು ಬೇರೆ ಏನು ಮಾಡಿಲ್ಲ. ಅದು ನನ್ನ ಸಹೋದ್ಯೋಗಿಗಳಿಗೂ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು. ನಾನು ಅಧಿಕಾರಿಗಳ ಹತ್ರ ಚಮಚಗಿರಿನೇ ಮಾಡಿಲ್ಲ. ಅಷ್ಟೇ ಬಲ್ಲೆ ನಾನು. ವಿಶ್ ಮಾಡಿ. ಹುಟ್ಟುಹಬ್ಬದ ಶುಭಾಶಯಗಳು. ಓಕೆ, ಇಬ್ರು ಸೇರ್ಕೊಂಡು ಇವತ್ತು ಈ ಸಿನಿಮಾ ಮೋಡ ಕವಿದ ವಾತಾವರಣ ಸಿನಿಮಾದು ಹಾರ್ಡ್ ಲಾಂಚ್ ಮಾಡ್ತಾ ಇದೀವಿ. ತಂಡಕ್ಕೆ ವಿಶ್ ಮಾಡಿದ್ರೆ, ಶುಭಾಶಯಗಳನ್ನ ತಿಳಿಸಿದ್ರೆ ನಿಮ್ ಕೈಲೇ ಲಾಂಚ್ ಮಾಡ್ಸೋಣ ಅಂತ. ಓಕೆ ಅಲ್ವಾ ಸರ್? ಇಲ್ಲಿ ಬನ್ನಿ ಸರ್. ಮೋಡ ಕವಿದ ವಾತಾವರಣ, ಮೋಡ ಕವಿದ ವಾತಾವರಣ ಚಲನಚಿತ್ರವು ಯಶಸ್ವಿಗೊಳ್ಳಲಿ, 100 ದಿನ ಓಡಲಿ, ಕನ್ನಡ ಚಲನಚಿತ್ರದಲ್ಲಿ ಹೆಸರು ಗಳಿಸಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.